ಕುಂತಿತ್ತು. ಹಾ ನೋಡಿದೆ ನಾನು ನಿನ್ನೆ ಕಳಿಸಿದ್ರು ನಮ್ಗೆ ವಿಡಿಯೋ. ಅಲ್ರಿ ಯಾರು ಹಿಂದೂಗಳು ಕುಂಕುಮ ಹಚ್ಕೋರು, ಇಪ್ಪತ್ತು ಹಚ್ಕೋರು, ಬಂಗಾರ ಹಚ್ಚೋರು ಸಿಗಲೇ ಇಲ್ಲ ನಿಮ್ಗೆ. ಎತ್ತಾಡ್ರು ಬಂದ್ರೆ ಗಲಭೆ ಆಗ್ತದೆ. ಈಗ ವಾಲ್ಮೀಕಿದು 85 ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ಮ ಸಮುದಾಯದ್ದು. ಒಮ್ಮೆಲೆ ಬಾಯಿ ತೆಗೆದಿರಿ ರಾತ್ರಿ ಏನ್ರಿ ನಮ್ಮ ಸಮಾಜ ರೊಕ್ಕ ತಿಂದಿರ್ತು. ಒಮ್ಮೆಲೆ ನಾವು ರಮೇಶ್ ಜಾರಕಿಹೊಳಿ ಕೇಳಿವಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪನವರು ಮತ್ತು ಹೈಕೋರ್ಟಿಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದೆ, ಅಹಿಂದ ಅಹಿಂದ, ನಾನೇ ಅಹಿಂದ ನಾಯಕ. ಯಾರ್ದು ತಿಂದಿರಿ ರೊಕ್ಕಾಗಿ ನೀವು ಅಹಿಂದ ನಾಯಕರೇ? ಆ 185 ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನಾಂಗ 18,500 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಿಕ್ತಿತ್ತು. ಮಾಡಿದ್ರೆ ಎಲ್ಲದರಿ ಕುಮಾರ್ ನಾಯಕರು ಎಲ್ಲರ ಬಾಯಿ ತೆಗೆದಾರಂದ್ರೆ ಲೋಕಸಭೆಯಲ್ಲಿ ತೆಗೆದಾರೇನ್ರಿ? ವಾಲ್ಮೀಕಿ ಹಗರಣ ಆಗಿದೆ ನಮ್ಮ ಸಮಾಜದ ತೆಂದ್ರೆ ಕೇಳ್ಯಾರೇನ್ರಿ? ಕೇಳಿದವ್ರು ಯಾರು ಇವತ್ತು? ರಮೇಶ್ ಜಾರಕಿಹೊಳಿ. ನಾವು ಪಾದಯಾತ್ರೆ ಮಾಡ್ತೀನಿ ಅಂದೀವಿ. ನಾವು ರಮೇಶ್ ಜಾರಕಿಹೊಳಿ, ಕುಮಾರ ಬಂಗಾರಪ್ಪ, ಅರವಿಂದ್ ಸಿದ್ದೇಶಣ್ಣ, ನಮ್ಮ ಹರೀಶ್, NR ಸಂತೋಷ್ ಎಲ್ಲರೂ ಕೂಡಿ ವಾಲ್ಮೀಕಿ ಜನಾಂಗನ ಹಣ ತಿಂದಿವಿ. 24,000 ಕೋಟಿ ರೂಪಾಯಿ SCP TSP ಯಾವ ದಲಿತರಿಗೆ, ಹಿಂದುಳಿದವ್ರಿಗೆ, ವಾಲ್ಮೀಕಿ ಜನಾಂಗ ಖರ್ಚು ಮಾಡಬೇಕಾದಂತ 24,000 ಕೋಟಿ ರೂಪಾಯಿ ಇದಕ್ಕೆ ಗ್ಯಾರಂಟಿ ಒಳಗೆ ಹಾಕಿ. ಅಕ್ಕಿ 5 kg ಅಲ್ವಾ, 10 kg ಅಕ್ಕಿ ಪುಕ್ಕಟ್ಟು ಏನೂ ಬರಲೇ ಇಲ್ಲ. ಅದು 5 ಕಿಲೋ ಬರೋದು ನರೇಂದ್ರ ಮೋದಿ ಕೊಳ್ಳಕತ್ತ ಪುಣ್ಯಾತ್ಮ. ಅದೇನೋ ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಫಾಯ್ದೆ ಅಂತ ಹೇಳ್ಯಾರಲ್ರಿ. ನಮ್ಮ KSRTC ಭಯಂಕರ ಲಾಭ ಇದೆ. ಮಹಿಳೆಯರು ಬಹಳಷ್ಟು ಓಡಾಡ್ತಾ ಇದ್ದಾರೆ ಪುಕ್ಕಟ್ಟಾಗಿ. ನಮ್ಮ ಹೆಣ್ಮಕ್ಳಿಗೆ ಪಾಪ ಅವ್ರು 2 ದಿವಸ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೇಳ್ರಿ. ನೋಡೋಣ 2 ದಿವಸ ಸೌದೈತಿ ಎಲ್ಲನೂ ಹೋಗ್ತಾರೆ. ವರ್ಷ ದಿನ ಹೋಗ್ಲಕ್ಕ ಆಗ್ತದೆ. ಒಂದು ಗಂಟೆಗೆ ಅಡಿಗೆ ಮಾಡೋರು ಯಾರು? ಈ ಗಂಡಂದೇರು